ಕೆಲವು ವಸ್ತುಗಳನ್ನು 4500 ಖರೀದಿಸಲಾಗಿದೆ ಕೊಟ್ಟರೆ ಕಾಸ್ಟ್ ಪ್ರೈಸ್ ಎಷ್ಟೈತಿ ಇಲ್ಲಿ 4500 ಆಯ್ತು. ಅವುಗಳಲ್ಲಿ ಮೂರನೇ ಒಂದು ಭಾಗದ ವಸ್ತುಗಳನ್ನು 15% ನಷ್ಟದಲ್ಲಿ ಮಾರೈತಿ. ಇವ್ರದ್ದು ಕಾಸ್ಟ್ ಪ್ರೈಸ್ 1/3 ಭಾಗದ ಏನಾಗತ್ತೆ ಇಲ್ಲಿ 4500 ಇಂಟು 1/3 ಮಾಡಿದ್ರೆ ಎಷ್ಟಾಗುತ್ತೆ 1500 ರೂಪಾಯಿ 1/3 ಭಾಗದ CP ಆಯ್ತು. ಇಲ್ಲಿ ಇವುಗಳನ್ನ ಏನು 15% ಲಾಸಿಂಗ್ ಮಾರಿದ್ರೆ ಅಂದ್ರೆ 85 ಮಾಡಿದ್ರೆ ಎಷ್ಟಾಗುತ್ತೆ ಇದರ ಸೆಲ್ಲಿಂಗ್ ಪ್ರೈಸ್. ಇಲ್ಲಿ ಇದ್ರ ಸೆಲ್ಲಿಂಗ್ ಪ್ರೈಸ್ 1275 ಆಯ್ತು. ನೋಡ್ರಿ ಇಲ್ಲಿ ಟೋಟಲ್ ಸೆಲ್ಲಿಂಗ್ ಪ್ರೈಸ್ ಏನಾಗತ್ತೆ ಇಲ್ಲಿ 4500 20% ಪ್ರಾಫಿಟ್ ಅನ್ನು 127 ಕತೆ 00 ಕ್ಯಾನ್ಸಲ್ ಮಾಡೋಣ. ಇಲ್ಲಿ ಟೋಟಲ್ ಸೆಲ್ಲಿಂಗ್ ಪ್ರೈಸ್ ಏನಂತ ಇಲ್ಲಿ 5400 ಆಯ್ತು. ಇಲ್ಲಿ ಒಂದರದು 1275 ಮಾರಿತ್ತು ಒಂದ್ ಭಾಗದ, ಇನ್ನು ಎರಡು ಭಾಗದ ಸೆಲ್ಲಿಂಗ್ ಪ್ರೈಸ್ ಏನಕೈತಿ ಇಲ್ಲಿ 5400 ಮೈನಸ್ 1275 ಮಾಡಿದ್ರೆ 4125 ಆಕತಿ. ಉಳಿ ಸಾಮಾನಿನ ಕಾಸ್ಟ್ ಪ್ರೈಸ್ ಎಷ್ಟಾಗತ್ತೆ ಇಲ್ಲಿ ಒಂದು ಕಾಸ್ಟ್ 1/3 ಭಾಗದ್ದು 1500 ಐತಿ. ಉಳಿದ ಭಾಗದ ಎಷ್ಟಾಗತ್ತೆ ಇಲ್ಲಿ 3000 ಆಗತ್ತೆ. ಇದರ ಸೆಲ್ಲಿಂಗ್ ಪ್ರೈಸ್ ಎಷ್ಟು ಬಂತು ಇಲ್ಲಿ 4125 ಐತಿ. ಪ್ರಾಫಿಟ್ ಎಷ್ಟಾಗತ್ತೆ ಇಲ್ಲಿ ಪ್ರಾಫಿಟ್ 1125 ಆಗುತ್ತೆ. ಪರ್ಸೆಂಟೇಜ್ ಪ್ರಾಫಿಟ್ ಏನಾಗುತ್ತೆ 1125 3000 ಇಂಟು 100 ಮಾಡಿದ್ರೆ 37.5% ಪ್ರಾಫಿಟ್ ಆಗತ್ತೆ. ಅದ್ರಲ್ಲಿ ನಮ್ಗೇನ್ ಕೇಳಿದ್ರೆ ಉಳಿದ ವಸ್ತುಗಳ ಎಷ್ಟು ಶೇಕಡಾದ ಲಾಭದಲ್ಲಿ ಮಾರ್ಬೇಕು ಅಂತ ಕೇಳಿದ್ರೆ ಎಷ್ಟು 37.5%. ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆಗತ್ತೆ.